ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನೆಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ನಮ್ಮ ಚಾನೆಲ್ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಚಾರ, ಮಿಥುನ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಡಿಸೆಂಬರ್ ತಿಂಗಳಲ್ಲಿ ಏನಿದೆ ನೋಡೋಣ, ಯಾವ್ಯಾವ ವಿಚಾರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಏನಿದೆ ನೋಡೋಣ, ಹಾಗೂ ಯಾವ್ಯಾವ ವಿಚಾರದಲ್ಲಿ ನೀವು ಎಚ್ಚರ ವಹಿಸಬೇಕು, ಏನೇನು ಒಳ್ಳೇದಾಗಲಿದೆ ಅನ್ನುವಂಥದ್ದು ಸಹ ನೋಡೋಣ. ಗ್ರಹಸ್ಥಿತಿಗಳನ್ನು ನೋಡೋಕೆ ಹೋದಾಗ ವೃಷಭದಲ್ಲಿ ಗುರು, ಕರ್ಕದಲ್ಲಿ ಕುಜ, ಕನ್ಯಾದಲ್ಲಿ ಕೇತು, ವೃಶ್ಚಿಕದಲ್ಲಿ ಬುಧ, ಆಮೇಲೆ ವೃಶ್ಚಿಕದಲ್ಲಿ ಡಿಸೆಂಬರ್ 15 ತಾರೀಕು ರವಿ, ಡಿಸೆಂಬರ್ 15ರ ನಂತರ ಧನುರಾಶಿಯಲ್ಲಿ ರವಿ, ಮಕರ ರಾಶಿಯಲ್ಲಿ ಶುಕ್ರ, ಕುಂಭರಾಶಿಯಲ್ಲಿ ಶನಿ ಹಾಗೂ ಮೀನರಾಶಿಯಲ್ಲಿ ರಾಹು. ಗ್ರಹಸ್ಥಿತಿಗಳು ಪ್ರಧಾನವಾಗಿ ಡಿಸೆಂಬರ್ ತಿಂಗಳಲ್ಲಿ ಹೀಗಿರುವಾಗ ಮಿಥುನ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ಉದ್ಯೋಗದ ವಿಚಾರವಾಗಿ ನೋಡ್ಲಿಕ್ಕೆ ಹೋಗ್ಬೇಕು. ಯಾಕಂದ್ರೆ ಕರ್ಮಾಧಿಪತಿ ವ್ಯಯಸ್ಥಿತ ಯಾರು ಗುರುಗ್ರಹ ವೃಷಭದಲ್ಲಿ ಇರ್ತಾನೆ. ಅದರಿಂದ ಉದ್ಯೋಗದ ವಿಚಾರದಲ್ಲಿ ಅಂತ ತೀರಾ ಹೇಳ್ಕೊಳ್ಳುವಂಥ ಅದ್ಭುತ ಯಶಸ್ಸನ್ನು ನೋಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಮಿಥುನ ರಾಶಿಯವರಿಗೆ. ಹೋಗಿ ರವಿಯಿಂದ ಬರ್ತದ ಅಂತಂದ್ರೆ ರವಿಯಿಂದ ಬರುವ ಸಾಧ್ಯತೆ ಇದೆ. ಒಂದು 15 ದಿನಗಳ ಕಾಲ ನಿಮಗೆ ಡಿಸೆಂಬರ್ ತಿಂಗಳ ಮೊದಲ 15 ದಿನಗಳ ಕಾಲ ಸ್ವಲ್ಪ ಉದ್ಯೋಗದ ವೆಚ್ಚ, ಅಂದರೆ ಇವಾಗ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಪ್ರಯತ್ನ ಮಾಡ್ತಕ್ಕಂಥದ್ದು ಡಿಸೆಂಬರ್ 15ರ ಒಳಗಡೆ ಮಾಡಿ ಖಂಡಿತವಾಗಿ ಅವಕಾಶಗಳು ಜಾಸ್ತಿ ಇದೆ. ತೀರಾ ಅದ್ಭುತ ಅವಕಾಶ ಅಂದಿದ್ರು ಟು ಎನ್ ಎಕ್ಸ್ಟೆಂಟ್, ವೆರಿ ಗುಡ್ ಎಕ್ಸ್ಟೆಂಟ್ ಅವಕಾಶಗಳು ಚೆನ್ನಾಗಿದೆ. ಗ್ರಹಚಾರಗಳು ಸ್ವಲ್ಪ ಸರಿ ಹೋದರೆ ಸರಿ ಹೋಗುತ್ತೆ. ಆದರೆ ಈ ಪ್ರಮೋಷನ್ ಟ್ರೈ ಮಾಡೋದು, ಸ್ಯಾಲ್ರಿ ಹೈಕ್ ಕೇಳ್ತೀನಿ ಅಂತ ಹೋಗೋದು, ಇಂಥದ್ದೆಲ್ಲ ಸದ್ಯ ಏನು ಮಾಡೋಕ್ಕೆ ಹೋಗ್ಬೇಡಿ. ಸೈಲೆಂಟಾಗಿರಿ. ಅಂದರೆ ಹೆಂಗಿರುತ್ತೋ ಹಂಗೆ ಮುಂದುವರ್ಕೊಂಡು ಹೋಗಿ ಕೇಳಿ, ಸಡನ್ನಾಗಿ ಏನೋ ಒಂದು ಮಾಡ್ಲಿಕ್ಕೆ ಹೋಗಬೇಡಿ. ಏನೇ ಕಿತಾಪತಿ ಮಾಡಿದ್ರೆ ಎಡವಟ್ಟಾಗುತ್ತೆ. ನೀವು ಸೈಲೆಂಟಾಗಿ ಮುಂದುವರ್ಸ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಮುಂದೆ ಹೋಗ್ತಾ ಇರತ್ತೆ, ಏನು ತೊಂದರೆ ಆಗಲ್ಲ. ಏನೋ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೋಗ್ಲಿಕ್ಕೆ ಹೋದರೆ ಅದು ಸಮಸ್ಯೆ ಕಾರಣ ಆಗ್ತದೆ. ನೆಕ್ಸ್ಟ್ ಬಂದು ಆರೋಗ್ಯ. ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ? ಆರೋಗ್ಯದ ವಿಚಾರಕ್ಕೆ ಬಂದರೆ ರಾಶ್ಯಾಧಿಪತಿ ಬುಧ 6ನೇ ಮನೇಲಿರ್ತಾನೆ, ಷಷ್ಠ್ಯಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾನೆ, ಷಷ್ಠದಲ್ಲಿ ಬುಧ ಗ್ರಹ ಇದ್ದಾನೆ. ಇಲ್ಲೇನಾಗ್ಬಿಡುತ್ತೆ ನೋಡಿ, ಬಹಳ ಪ್ರಮುಖವಾಗಿ ರಾಶ್ಯಾಧಿಪತಿಯೇ 6ನೇ ಮನೇಲಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಮಸ್ಯೆ ಆಗುತ್ತೆ. ತುಂಬ ಪಿತ್ತ, ಆಮೇಲೆ ತಲೆನೋವು, ಕಣ್ಣು ನೋವು, ಗಂಟ್ಲು ನೋವು, ಮಾತಾಡ್ಲಿಕ್ಕಾಗಲ್ಲ, ಅಷ್ಟು ಗಂಟ್ಲು ನೋವು, ನಾಲಿಗೆ ನೋವು ಬರುತ್ತೆ. ಗಂಟ್ಲು ನೋವು ಜಾಸ್ತಿ ಬರುತ್ತೆ, ಜಾಸ್ತಿ ಜೋರಾಗಿ ಮಾತಾಡೋಕ್ಕೆ ಆಗಲ್ಲ. ವಟ 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 ಅಂತ ಮಾತಾಡ್ತಾ ಇದ್ದವರು ನೀವು ಮಾತಾಡಿದ್ರೆ ಅನ್ನೋದಂದ್ರೆ ಕೇಳಿಸೋದೇ ಇಲ್ಲ, ಅಷ್ಟು ರೀತಿ ಗಂಟ್ಲು ಬಿದ್ದೋದ್ರು ಕೂಡ ಡಿಸೆಂಬರಲ್ಲಿ ಆಶ್ಚರ್ಯ ಇಲ್ಲ. ಆದ್ದರಿಂದ ಯಾವುದಂದ್ರೆ ನೀರು ಕುಡಿಯೋದು ಮಾಡಬೇಡಿ, ನೀರು ಬಿಸಿ ನೀರು ಕುಡೀರಿ. ಆಮೇಲೆ ಮನೆ ಊಟ ಬಿಟ್ಟು ಹೊರಗಡೆ ಊಟ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಸ್ಟ್ರೈನ್ ಕೊಡೋಕ್ಕೆ ಹೋಗ್ಬೇಡಿ, ಗಂಟ್ಲಿಗೆ ಲಿಮಿಟೆಡ್ ಆಗಿ ಮಾತಾಡಿ. ಅಫ್ಕೋರ್ಸ್ ನಿಮ್ಗೆ ಬಹಳ ಕಷ್ಟ ಮಿಥುನ ರಾಶಿಯವರಿಗೆ ಕಡಿಮೆ ಮಾತಾಡಿ ಅಂದರೆ, ಬಟ್ ಆದರೂ ಕೂಡ ಕಡಿಮೆ ಮಾತಾಡಿ, ಆಯ್ತಲ್ವಾ? ಅವಶ್ಯಕತೆ ಇದೆ. ಆಮೇಲೆ ಡಿಸೆಂಬರ್ ತಿಂಗಳು ಅಂದರೆ ಚಳಿಯ ಕಾಲ, ಐಸ್ ಕ್ರೀಮ್ ತಿನ್ನೋಕೆ ಹೋಗ್ಬಿಡಿ, ಗಂಟ್ಲಿನ ಹಾಳಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಷಷ್ಠದಲ್ಲಿ ರಾಷ್ಟ್ರಾಧಿಪತಿ ಇದ್ದಾಗ ಹಾಸ್ಪಿಟಲೈಸೇಷನ್ ಅಂತ ಒಂದಿಷ್ಟು ಆಸ್ಪತ್ರೆ ಖರ್ಚುಗಳು, ಔಷಧೋಪಚಾರ ಖರ್ಚುಗಳೆಲ್ಲ ಜಾಸ್ತಿ ಬರ್ತವೆ. ನೋಡಿ, ಯೋಚನೆ ಮಾಡ್ಕೊಳ್ಳಿ ಅದ್ರ ಬಗ್ಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹಣಕಾಸು ವ್ಯವಹಾರ. ಹಣಕಾಸು ವ್ಯವಹಾರ ಪ್ರಾಬ್ಲಮ್. ಮಿಥುನ ರಾಶಿಯವರಿಗೆ ಧನಸ್ಥಾನದಲ್ಲೇ ನೀಚ ಸ್ಥಿತಿಯಲ್ಲಿ ಕುಜ. ಸೊ ಯಾವುದೇ ಕಾರಣಕ್ಕೂ ದುಡ್ಡಿನ ವಿಚಾರದಲ್ಲಿ ಅನುಕೂಲತೆಗಳು ಕಾಣ್ತಾನೆ ಇಲ್ಲ. ಶುಕ್ರ ಅಷ್ಟಮದಲ್ಲಿರ್ತಾನೆ, ಷಷ್ಠ್ಯಾಧಿಪತಿ ಧನಸ್ಥಾನದಲ್ಲೇ ನೀಚ ಸ್ಥಿತಿಯಲ್ಲಿರ್ತಾನೆ, ಅಂದರೆ ಅವನು ಲಾಭಾಧಿಪತಿನೂ ಹೌದು. ಸೊ ಹಣಕಾಸಿನ ವಿಚಾರ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅಷ್ಟು ಉತ್ತಮವಾಗಿ ಇಲ್ಲ, ಆಯ್ತಲ್ವಾ? ಸೊ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದನ್ನು ಉಳಿತಾಯ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳಿ. ಸ್ಯಾಲ್ರಿ ಮೇಲೆ ಜೀವನ ಬರ್ತಾ ಇದ್ದಾನೆ, ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಡಿಸೆಂಬರ್ ತಿಂಗಳ ನಿಮ್ಗೆ ಸಂಬಳ ಬಂದರೂ ಒಂದು ವಾರ ಅಲ್ಲ, 3 ದಿನ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಆಮೇಲೆ ಎಲ್ಲ ಖರ್ಚು ಎಲ್ಲಿ ಬಂತು ಎಲ್ಲೋಯ್ತು ಅಂತಲೇ ಗೊತ್ತಾಗ್ದಂಗೆ ಆಗಿರುತ್ತೆ ಪರಿಸ್ಥಿತಿ. ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ದುಡ್ಡು ಬಹಳ ಇಂಪಾರ್ಟೆಂಟ್, ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್. ಭಾಳ ಎಚ್ಚರಿಕೆಯಿಂದ ಅದನ್ನು ಉಳಿತಾಯ ಮಾಡ್ಲಿಕ್ಕೆ ನೋಡಿ. ಹಣವನ್ನು ಸಾಲ ಕೊಡೋಕ್ಕೆ ಹೋಗಬೇಡಿ, ಸಾಲ ತೊಗೊಳಕ್ಕೆ ಹೋಗಬೇಡಿ, ಸಾಲ ಮಾಡೋಕ್ಕೆ ಹೋಗಬೇಡಿ. ಇದು 3 ಮಾಡಬೇಡಿ. 6ನೇ ಮನೆ ರಾಶ್ಯಾಧಿಪತಿ ಇದ್ದಾನೆ ಅಂದರೆ ಸಾಲ ಕೇಳಕ್ಕೆ ಹೋಗ್ತೀರಾ ನೀವು, ಅಥವಾ ಕೊಟ್ಟು ಸಾಲ ವಾಪಸ್ ಕೇಳೋಕೆ ಹೋದ್ರೂ ನಿಮ್ಗೆ ಅವಮಾನ ಆಗುತ್ತೆ, ಅಥವಾ ನಿಮಗೆ ಸಾಲ ಬೇಕು ಅಂತ ಕೇಳೋಕೆ ಹೋದ್ರೂ ಅವಮಾನ ಆಗುತ್ತೆ. ಅದೇನ್ರಿ ನಾನು ಕೊಟ್ಟು ಸಾಲ ನಾನು ವಾಪಸ್ ಕೇಳೋಕೆ ಹೋದ್ರೆ ಅದು ಹೆಂಗೆ ಅವಮಾನ ಆಗುತ್ತೆ ಅಂದರೆ ಕೇಳಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಅವಮಾನ ಆಗುತ್ತೆ ಅಂತ. ದುಡ್ಡು ಕೊಡೋದಲ್ದೇ ಕೇಳೋಕೆ ಹೋಗಿ ಅವಮಾನಿತರಾಗಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ನು ದುಡ್ಡು ನೀವೇ ಕೇಳೋಕೆ ಹೋಗಿದ್ದೀರಾ ಸಾಲನ ಅಂತಂದ್ರೆ ಇನ್ನು ಕೇಳೋದೇ ಬೇಡ, ತುಂಬ ಅವಮಾನ ಮಾಡ್ತಾರೆ ನಿಮಗೆ. ಅವಮಾನಗಳು ಜಾಸ್ತಿ ಇದೆ ಆ ವಿಚಾರದಲ್ಲಿ. ಇನ್ನು ವ್ಯಾಪಾರ ವ್ಯವಹಾರ ನೋಡಿದ್ರೆ ನೋಡಿ, ಲಾಭಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾಗ, ಷಷ್ಠ್ಯಾಧಿಪತಿಯು ನೀಚ ಸ್ಥಿತಿಯಲ್ಲಿದ್ದಾಗ ಬಿಸ್ನೆಸ್ ನಿಮಗೆ ಪ್ರಾಫಿಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಆ ಥರ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ.
ಸೊ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮಿಥುನ ರಾಶಿಯವರು ಅಂತಂದರೆ ಎಷ್ಟು ಲಾಭ ಆಯಿತೋ ಅದೇ ನಿಮ್ಮ ಪಾಲಿನ ಪಂಚಾಮೃತ ಅಂತ ತಿಳ್ಕೊಂಬಿಡ್ರಿ. ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡ್ತೀನಿ ಅಂತ ನುಗ್ಗೋಕ್ಕೆ ಹೋಗ್ಬಿಡ್ರಿ, ಎಡವಟ್ಟಾಗತ್ತೆ. ಎಷ್ಟು ಬರುತ್ತೋ ಅಷ್ಟೇ ಪ್ರಾಫಿಟ್ ಸಾಕು ಅಂತ ಇರಿ. ಏನೂ ಪ್ರಾಫಿಟ್ ಬರಲಿಲ್ಲ, ಹಾಕಿದಷ್ಟು ದುಡ್ಡು ಮಾತ್ರ ವಾಪಸ್ ಬಂತು ಅಂದರೆ ಅಷ್ಟೇ ಸಾಕು ಅಂತ ಬಂದ್ಬಿಡಿ. ಯಾಕೆಂದರೆ ಹಾಕಿದಷ್ಟು ದುಡ್ಡು ಕೂಡ ವಾಪಸ್ ಬರೋ ಸಾಧ್ಯತೆಗಳಿಲ್ಲ. ಎರಡನೇದಾಗಿ ಇನ್ನು ಕೆಲವರು ಸಾಲ ಮಾಡ್ಬಿಟ್ಟು ಹಾಕಕ್ಕೆ ಹೋಗ್ತಾರೆ, ಅದನ್ನಂತೂ ಅಪ್ಪಿ ಕೂಡ ಮಾಡಬೇಡಿ. ಮೊಟ್ಟ ಮೊದಲನೇದಾಗಿ ನಿಮ್ಗೆ ಸಾಲ ಸಿಗೋದೇ ಇಲ್ಲ ಬಿಡ್ರಿ. ಇಲ್ಲ ಅದೇಂಗೆ ಸಾಲ ಸಿಗೋದಿಲ್ಲ, ನಂಗೆ ಪ್ರೀ ಅಪ್ರೂವ್ಡ್ ಲೋನ್ ಇದೆ ಅಂತ ಸಾಲ ಮಾಡೋಕ್ಕೆ ಹೋದರೆ ಆ ಸಾಲ ಮಾಡಿ ಬಂದ ದುಡ್ಡು ಕೂಡ ವ್ಯರ್ಥ ಆಗಿಬಿಡುತ್ತೆ, ಕೈಗೆ ಸಿಗಲ್ಲ. ಈಗ ಸಾಲ ಮಾಡಿದ್ರೆ ಏನೋ ಆಗಬೇಕು, ಆ ಬಂದ ದುಡ್ಡು, ನೀವು ಸಾಲ ಮಾಡಿದ ದುಡ್ಡು ನಿಮ್ಮ ಉಪಯೋಗಕ್ಕೆ ಬರಬೇಕು. ನಿಮ್ಮ ಉಪಯೋಗಕ್ಕೆ ಬರದೋದಂತಹ ಸಾಲದ ಇದು ಏನು ಪ್ರಯೋಜನ? ಸೊ ನನ್ನ ಪ್ರಕಾರ ತಪ್ಪು. ದಯವಿಟ್ಟು ಸಾಲಾಗಿಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಸಾಲ ಮಾಡಿ ಇನ್ವೆಸ್ಟ್ ಅಂತೂ ಮಾಡಲೇಬೇಡಿ. ವ್ಯಾಪಾರದಲ್ಲಿ ತೀರಾ ಹೇಳ್ಕೊಳ್ಳೋವಂಥ ವ್ಯಾಪಾರ ಯಾವುದೂ ಇಲ್ಲ. ಅದರಲ್ಲೂ ಕುಜ ಭೂಮಿಕಾರಕ ನೀಚ ಸ್ಥಿತಿ. ಸೊ ರಿಯಲ್ ಎಸ್ಟೇಟ್ ಎಲ್ಲ ಡಮಾರ್ ಬಿದ್ದೋಯ್ತು, ಹೋಟೆಲ್ ಬಿಸ್ನೆಸ್ ಬಿದ್ದೋಯ್ತು, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಬಿದ್ದೋಯ್ತು, ಆಮೇಲೆ ನೀವು ಕೃಷಿ ಅದು ಬಿದ್ದೋಯ್ತು, ಆಮೇಲೆ ಏನೋ ಈ ದವಸ ಧಾನ್ಯ ಜನರಲ್ ಸ್ಟೋರ್ಸು ಅದು ಲಾಸೆ. ಶುಕ್ರ ಅಷ್ಟಮದಲ್ಲಿದ್ದಾನೆ. ಸೊ ಬಟ್ಟೆ ಬಿಸ್ನೆಸ್ಸು ಆಗಬರಲ್ಲ ಮಿಥುನ ರಾಶಿಯವರಿಗೆ. ಅದನ್ನು ಹೇಳ್ತಿರೋದು ಅಷ್ಟು ಚೆನ್ನಾಗಿ ಆಗಬರಲ್ಲ. ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಗಲ್ಲ. ಫ್ಯಾಷನ್ ಡಿಸೈನಿಂಗು, ಬಟ್ಟೆ ಬಿಸ್ನೆಸ್ಸು, ಮತ್ತೊಂದು ಇನ್ನೊಂದು ಅದರಲ್ಲಾರು ಲಾಭ ಅದು ಇಲ್ಲ. ಇನ್ನು ಪ್ರಾಫಿಟ್ ಆದರೆ ಕಬ್ಬಿಣ ಪ್ರಾಫಿಟ್ ಆಗಬಹುದು, ಆಮೇಲೆ ಪೆಟ್ರೋಲ್ ಬಂಕು, ಆಮೇಲೆ ಅಂಥ ಬಿಸ್ನೆಸ್ ಮಾಡೋರಿಗೆ ಪ್ರಾಫಿಟ್ ಆಗ್ಬೋದು. ಬೇರೆ ಆಯಿಲ್ ಬಿಸ್ನೆಸ್ನವ್ರಿಗೆಲ್ಲ ಪ್ರಾಫಿಟ್ ಆಗ್ಬೋದು ಅಷ್ಟೇ, ಬೇರೆ ಬಿಸ್ನೆಸ್ನವ್ರಿಗೆ ಪ್ರಾಫಿಟ್ ಇಲ್ಲ. ಅದರಿಂದ ಆಮೇಲೆ ಧನಸ್ಥಾನದಲ್ಲಿ ಕುಜ ನೀಚ ಸ್ಥಿತಿಯಲ್ಲಿದ್ದಾನೆ ಅಂದರೆ ಆನ್ಲೈನ್ ಗೇಮ್ಸ್ ಆಡೋಕ್ಕೆ ಹೋಗ್ಬಿಟ್ಟು ಬರೋದೆಲ್ಲ ಕಳ್ಕೊಂತೀರಾ ಅಂತ ಅರ್ಥ. ರೋಡಿಗೆ ಬಂದುಬಿಡ್ತೀರಾ. ಆನ್ಲೈನ್ ಗೇಮ್ಸ್ ಆಡೋಕ್ಕೆ ಹೋದ್ರೆ ಏನಾಗ್ತೀರಾ, ರೋಡಿಗೆ ಬಂದುಬಿಡ್ತೀರಾ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಎಂತಹ ಸಮಾಜದಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಗುರುತಿಸ್ಕೊಂಡವರೇ ಆ ಹಾಳು ಚಟಕ್ಕೆ ಬಿದ್ದು ಆತ್ಮಹತ್ಯೆಗಳು ಮಾಡ್ಕೊಳ್ತಿರೋದನ್ನ ನಾವು ಪೇಪರಲ್ಲಿ, ಟಿ ವಿಯಲ್ಲಿ, ಮೊಬೈಲಲ್ಲಿ ನೋಡ್ತಾ ಇದ್ದೀವಿ ಪ್ರತಿ ದಿವಸ. ಆನ್ಲೈನ್ ಗೇಮ್ಸ್ ಆಡೋಕ್ಕೆ ಹೋದರೆ ದುಡ್ಡು ಕಟ್ಟಿ ರೋಡಿಗೆ ಬಂದುಬಿಡ್ತೀರಾ. ನೆನ್ಪಿಟ್ಕೊಂಬಿಡ್ರಿ, ಧನಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಲಾಭಾಧಿಪತಿ ಕುಜ, ಎಲೆಕ್ಟ್ರಾನಿಕ್ ಮೀಡಿಯಾ, ಅಲ್ಲಿ ನಿಮ್ಮದು ಏನೋ ಚಟ ಇದು ಅಂತ ಹೇಳ್ತೇವೆ, ಅದು ಜೂಜಾಟ. ಅದು ಯಾವ ಥರದ್ದು ಜೂಜಾಟ ಬೇಕಾರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು, ಇಸ್ಪೀಟ್ ಆಗಿರ್ಬೋದು, ಏನು ಬೇಕಾರಾಗಿರ್ಬೋದು, ನನಗೆ ಗೊತ್ತಿಲ್ಲ, ಅದು ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಆನ್ಲೈನ್ನಲ್ಲಿ ಗೇಮಿಂಗ್ಸ್ ಆಡಿದ್ರೆ ಕೈಗೆ ಚಿಪ್ಪು ಗ್ಯಾರಂಟಿ. ಆಮೇಲೆ ನೆಕ್ಸ್ಟ್ ಬಂದು ಸಾಲಗಳ ವಿಚಾರ ಹೇಳಿದೆ, ಸಿಗೋದಿಲ್ಲ, ಪ್ರಯತ್ನವೂ ಮಾಡೋಕ್ಕೆ ಹೋಗ್ಬಿಡಿ. ಷಷ್ಠ್ಯಾಧಿಪತಿಯೇ ನೀಚ ಸ್ಥಿತಿಯಲ್ಲಿದ್ದಾಗ ಸಾಲಗಳು ಸಿಗೋದಿಲ್ಲ ಮಿಥುನ ರಾಶಿಯವರಿಗೆ. ನೆಕ್ಸ್ಟ್ ಬಂದು ವಿವಾಹ ದಾಂಪತ್ಯಾದಿ ವಿಚಾರಗಳು. ಅದು ಈಗ ಹೊಸದಾಗಿ ಮದುವೆಗೆ ಏನು ಮಿಥುನ ರಾಶಿಯವರು ಇನ್ನೂ ಮದುವೆ ಫಿಕ್ಸ್ ಆಗಿಲ್ಲ. ಸೊ ಈಗ ಡಿಸೆಂಬರ್ ತಿಂಗಳಲ್ಲಿ ಪ್ರಯತ್ನ ಮಾಡ್ಬೋದಾ ಅಂದರೆ ಮಾಡಿದ್ರೆ ಯಶಸ್ಸಾಗಲ್ಲ, ಸ್ವಲ್ಪ ಕಷ್ಟ. ಯಾಕೆಂದರೆ ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ, ಅವ್ರಿಗೆ ಶುಕ್ರ ಬಲ ಇದೆಯಾ, ಅದು ಇಲ್ಲ. ಸೊ ಜನವರಿಲಿ ನೋಡ್ಕೊಳ್ಳಿ ಆಯಿತಾ. ಡಿಸೆಂಬರಲ್ಲಿ ಕಷ್ಟ. ಇನ್ನು ಮದುವೆ ಆಗೋಗಿದೆ, ದಾಂಪತ್ಯ ಜೀವನದ ವಿಚಾರ ಹೇಗೆ ಅಂತ ಕೇಳಕ್ಕೆ ಹೋದ್ರೆ ಅಂಥ ತೊಂದರೆ ಏನಿಲ್ಲ, ಚೆನ್ನಾಗೇ ಇರ್ತದೆ. ಡಿಸೆಂಬರ್ 15ರ ನಂತರ ಒಂಚೂರು ಮತ್ತೆ ಅಹಂ ಭಾವ ಬರ್ಬೋದು. ಅಂದರೆ ಗಂಡ ನಾನು ಅಂತ ಗ್ರೇಟ್ ಅಂತ, ಹೆಂಡ್ತಿ ನಾನು ಗ್ರೇಟ್ ಅನ್ನೋ ಥರ ಮಿಥುನ ರಾಶಿಯವರಲ್ಲಿ ಸ್ವಲ್ಪ ಈ ಅಹಂ ಜಾಸ್ತಿ ಅವಳ ದಂಪತಿಗಳಲ್ಲಿ ಅಥವಾ ಫ್ರೆಂಡ್ಸ್ಗಳಲ್ಲೂ ಅಷ್ಟೇ ಅಹಂ ನಾನು ಅನ್ನೋ ಅಹಂ ಬಂದು ಮಾತು ಆಡದೇ ಇರೋದು ಇಂಥವೆಲ್ಲ ಇರ್ತವೆ. ಸ್ವಲ್ಪ ತೊಂದರೆ ಇಲ್ಲ ಅಂತೀರ. ಫ್ರೆಂಡ್ಶಿಪ್ ಮಧ್ಯೆ ತೊಂದರೆ ಆಗ್ಬೋದು. ಇವಾಗ ಏನು ಗೊತ್ತಾ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ, ಊಟ ಮಾಡ್ಕೊಂಡು ಮಲ್ಕೊಳ್ಳೋ ತನಕ ಮಾತ್ರ ಇರುವಂಥ ಜಗಳ ಆದ್ರೆ ನೋ ಪ್ರಾಬ್ಲಮ್. ಅದ್ರ ನಂತರವೂ ಅದು ಇವರು ಉತ್ತರ ಧ್ರುವ ಇವರು ದಕ್ಷಿಣ ಧ್ರುವಕ್ಕೆ ಮುಖ ಹಾಕಿ ಮಲ್ಕೊಳ್ತಾರೆ ಅಂದರೆ ಮತ್ತೆ ಪುನಃ ದಂಪತ್ಯ ಕಷ್ಟ. ಸೊ ಅದರಿಂದ ಒಂದು ಐಕ್ಯಮತ್ಯ ಇರಬೇಕು ಗಂಡ ಹೆಂಡತಿ ಮಧ್ಯದಲ್ಲಿ, ಅದು ನೆನ್ಪಿಟ್ಕೊಳ್ಳಿ. ಯಾವುದನ್ನು ಎಷ್ಟು ಎಳಿಬೇಕು ಅಂತ, ತುಂಡಾಗುವಷ್ಟು ಎಳಿಬಾರ್ದು. ಕೋರ್ಟು ಕಚೇರಿ ವಿಚಾರಗಳು ಸೇಮ್ ಯಥಾ ಪ್ರಕಾರ, ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಸ್ವಲ್ಪ ಹಿಂಗೆ ಓಡಾಟವೇ, ದುಡ್ಡು ಖರ್ಚೆ, ಅದರಲ್ಲಿ ಏನಂತ ಪ್ರಾಫಿಟ್ಗಳು ಕಂಡು ಬರ್ತಾ ಇಲ್ಲ. ಜಮೀನು ವ್ಯವಹಾರಗಳು ನಷ್ಟವೇ, ಯಾಕೆಂದರೆ ಭೂಮಿಕಾರಕ. ಜಮೀನು ವ್ಯವಹಾರಗಳು ಸಾಲವೇ, ನಷ್ಟವೇ. ಆದರೆ ಜಮೀನು ವ್ಯವಹಾರ ಸಕ್ಸಸ್ಫುಲ್ಲಾಗಿ ಮಾಡಿದ್ರಿ ಅಂದ್ರೂ ಅದ್ರ ದುಡ್ಡು ಬರಬೇಕಾದ ದುಡ್ಡು ಬರಲ್ಲ, ಬಂದು ದುಡ್ಡು ಉಳಿಯಲ್ಲ. ಸೊ ಭೂಮಿ ಖರೀದಿ, ಭೂಮಿ ಮಾರಾಟ ಎರಡೂ ಸಹ ನಿಷಿದ್ಧವೇ. ಅದೊಂದು ಪಿತ್ರಾರ್ಜಿತ ಆಸ್ತಿ ಇದೆ ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ ಅಂದರೆ ದಯವಿಟ್ಟು ಈಗ ಬೇಡ, ಇನ್ನೊಂದು 6 ತಿಂಗಳು ಬಿಟ್ಟು ಕೊಡಿ, ಈಗ ಅರ್ಜೆಂಟಿಗೆ ಕೊಡೋಕೆ ಹೋಗ್ಬೇಡ್ರಿ ಆಯಿತಾ. ಸೊ ಈ ತರಹ ಅದೇ ಇಲ್ಲಿ ಭಾಳ ಗಮನಿಸಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ, ನಿಮ್ಮ ರಾಶ್ಯಾಧಿಪತಿ ಬುಧ 6ನೇ ಮನೇಲಿರ್ತಾನೆ. ಇದು ಪಾಯಿಂಟ್ ಇರೋದು. 6ನೇ ಮನೆ ಅಧಿಪತಿ ನೀಚ ಸ್ಥಿತಿಯಲ್ಲಿದ್ದರೆ ರಾಶ್ಯಾಧಿಪತಿ 6ನೇ ಮನೇಲಿರ್ತಾನೆ. ಸೊ ಶತ್ರುಗಳು ನಿಮಗೆ ಅಷ್ಟು ಸಮಸ್ಯೆ ಕೊಡಲ್ಲ, ಕೊಡೋಕೆ ಅವ್ರಿಗೆಲ್ಲ ಶಕ್ತಿ ಇರಲ್ಲ. ಯಾಕೆಂದರೆ ಷಷ್ಠ್ಯಾಧಿಪತಿ ನೀಚ ಆದರೆ ರಾಶ್ಯಾಧಿಪತಿಯೇ ಷಷ್ಠದಲ್ಲಿ ಇರ್ತಕ್ಕಂಥದ್ದು ನಿಮಗೆ ಪ್ರಾಬ್ಲಮ್ ಬರುತ್ತೆ, ತುಂಬ ದೃಷ್ಟಿ ಆಗುತ್ತೆ. ಹಾಗೂ ನೆಗೆಟಿವ್ ಎನರ್ಜೀಸ್ನ ನೀವು ಅಟ್ರ್ಯಾಕ್ಟ್ ಮಾಡಿಬಿಡ್ತೀರ ತುಂಬ.
ಆದರೆ ಹೆಂಗೆ ಅಂದರೆ ನೋಡಿ, ಈಗ ಯಾರೋ ಉದ್ದೇಶಪೂರ್ವಕವಾಗಿ ನಿಮಗೆ ಮಾಟ ಮಂತ್ರ ಮಾಡಿಸ್ತಾರೆ ಅಂತ ಅರ್ಥ ಅಲ್ಲ. ನೀವು ಎಲ್ಲೋ ಒಂದು 3 ವರ್ಷದ ಜಾಗ ದಾಟೋಗ್ತೀರಾ, ಅಲ್ಲಿ ಯಾರೋ ಏನೋ ಮಾಡಿ ಬಿಸಾಕಿದ್ರು, ಅವ್ರಿಗೇನೋ ತಂದು ನಿವಾಳಿಸಿ ಬಿಸಾಕಿದ್ರು, ಅದನ್ನು ನೀವು ದಾಟ್ಕೊಂಡು ಹೋದ್ರಿ, ಅದು ನಿಮ್ಮನ್ನು ಹಿಡ್ಕಂತು ಅಂತ. ಎಲ್ಲೋ ಒಂದು ಅತೃಪ್ತ ಆತ್ಮ ಇತ್ತು, ನೀವು ಅದನ್ನು ಮನೆ ಅಂದ್ಕೊಂಡ್ರೆ ನಮ್ಮ ಹಿರಿಯರು ದಡ್ರಲ್ಲ, ಅದಕ್ಕೆ ಹೇಳಿದರು ಹೊರಗಡೆಯಿಂದ ಒಳಗೆ ಬರ್ಬೇಕಾದ್ರೆ ಕಾಲು ತೊಳ್ಕೊಂಡು ಒಳಗೆ ಬಾ ಅಂತ. ನಾನು ನಿಮ್ಗೆ ಹೇಳೋದು, ಕಾಲು ತೊಳ್ಕೊಳ್ಳದೆ ಮನೆ ಒಳಗೆ ಹೋಗಬೇಡಿ. ಮನೆ ಒಳಗೆ ಸಂಜೆ ಬೆಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಿಸ್ನೆಸ್ ಮುಗಿಸ್ಕೊಂಡು ವ್ಯವಹಾರ ಮುಗಿಸ್ಕೊಂಡು ಹೋಗಿರ್ತೀರಾ, ರಾತ್ರಿ ಮನೆ ಹೋಗ್ತೀರಾ, ಕಾಲು ತೊಳ್ಕೊಳ್ಳಿ ಫಸ್ಟು, ಸ್ನಾನ ಮಾಡಿ ಫಸ್ಟು. ರಾತ್ರಿ ಹೊರಗಿಂದ ಬಂದರೆ ಸ್ನಾನ ಮಾಡ್ಕೊಳ್ಳಿ ಫಸ್ಟು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಿಟ್ಟು ಗಂಜಲ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ನೀವು ಮುಂದೆ ಒಂದು ಸ್ವಲ್ಪ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಮುಂದೆ ಮನೇಲೆಲ್ಲ ಮಾತಾಡಿಸ್ಬೇಕು. ಸೊ ಆ ಶುದ್ಧಿ, ಶರೀರ ಶುದ್ಧಿ ಆಗೋಕ್ಕಿಲ್ಲ ಅಂದರೆ ನೆಗೆಟಿವ್ ಎನರ್ಜೀಸೆ. ಸೊ ಅದಕ್ಕೆ ಹೇಳಿದೆ, ಈ ಮಾಟ ಮಂತ್ರ ನಿಮ್ಮನ್ನೇ ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತಲ್ಲ, ಹೊರಗಿಂದ ಯಾವುದೋ ಒಂದು ನೆಗೆಟಿವ್ ಎನರ್ಜಿ. ಆಫೀಸಲ್ಲಿ ಮಾಟ ಮಂತ್ರ ದೃಷ್ಟಿದೋಷ ಶತ್ರುಬಾಧೆ, ಬಿಸ್ನೆಸ್ಸಲ್ಲಿ ಮಾಟ ಮಂತ್ರ ಶತ್ರುದೋಷ ದೃಷ್ಟಿಬಾಧೆ, ಹೊರಗಡೆ ಹೋದಲ್ಲೆಲ್ಲೋ ಒಂದಿಷ್ಟು ನೆಂಟರಿಷ್ಟನೇ ಮಾಟ ಮಂತ್ರ ಮಾಡ್ಸೋಕವರು, ಸ್ನೇಹಿತರೇ ಮಾಡೋಕವರು, ದೃಷ್ಟಿ. ಯಾಕೆಂದರೆ ನಾವು ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ. ನಿಮ್ಮ ಮಿಥುನ ರಾಶಿಯವ್ರು ಚೆನ್ನಾಗಿ ಮಾತಾಡಿ ಎಲ್ಲರೂ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ದೃಷ್ಟಿನೂ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡ್ತೀರ. ಸೊ ಅದರಿಂದಾಗಿ ನಿಮ್ಮ ಒಂದು ಏಳಿಗೆ, ನಿಮಗೆ ಇರುವ ಅಧಿಕಾರ, ನಿಮಗಿರುವ ಸೌಂದರ್ಯ, ನಿಮಗಿರುವ ಒಂದು ಸವಲತ್ತುಗಳು ದೃಷ್ಟಿ ಹಾಗೇ ಆಗುತ್ತೆ. ಸೊ ಆದ್ದರಿಂದ ನೀವೇನು ಮಾಡ್ಬೇಕಿಲ್ಲಿ, ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರಗಳಿವೆಲ್ಲ. ಇಲ್ಲಿ ಪರಿಹಾರ ಬಹಳ ಮುಖ್ಯ. ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ವಿಶೇಷವಾದ ಮಂತ್ರ ಹೇಳ್ತಂದು ಮಣಿಕರ್ಣಿಕಾ ಮಂತ್ರ ಅಂತ. ಆ ಮಣಿಕರ್ಣಿಕಾ ಮಂತ್ರವನ್ನು ಪ್ರತಿ ದಿವಸ ನೀವು ಒಂದು 8 ಸಲನೋ ಅಥವಾ 18 ಸಲನೋ 21 ಸಲನೋ ಕೇಳಿಸ್ಕೋಬೇಕು ರಿಪೀಟೆಡಾಗಿ. ಅನ್ಕಂಡಿದ್ದನ್ನ ಸಾಧನೆ ಮಾಡ್ಬೋದು, ಅನ್ಕಂಡಿದ್ದು ಸಾಧಿಸ್ಬೋದು. ಇದ್ರ ಜೊತೆಗೆ ಈ ಮಾಟ ಮಂತ್ರ ಅದೆಷ್ಟು ದೋಷ ಶತ್ರುಬಾಧೆ ಇವೆಲ್ಲ ಅಡ್ಡ ಬರ್ತವೆ. ಆದ್ದರಿಂದ ನಾವು ಡಿಸೆಂಬರ್ 1ನೇ ತಾರೀಕು ಕಾರ್ತೀಕ ಮಾಸದ ಅಮಾವಾಸ್ಯೆ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅದನ್ನು ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದ್ನಲ್ಲ, ಊರ ಮೇಲಿರೋ ಮುಳ್ಳೆಲ್ಲ ತೆಗೆಯಕ್ಕಾಗಲ್ಲ, ನಮ್ಮ ಕಳಿಸಿ ಫ್ಲಾಕೊಂಡು ಓಡಾಡಬೇಕು. ಶತ್ರು ನಿಂಗೆ ಎಲ್ಲ ಶತ್ರು ಯಾರು ಅಂತೇಳಿ ಅವ್ನು ಕೊಳ್ಪಟ್ಟಿ ಹಿಡ್ಕೊಳಕ್ಕಾಗಲ್ಲ. ಮನುಷ್ಯನ ಹಿಡ್ಕೋಬೋದು, ಅವ್ನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ, ಅವ್ನ ಮನಸ್ಸಲ್ಲಿ ಅನ್ಕಂತಾನೆ ಗೊತ್ತಿಲ್ವಲ್ಲ. ಸೊ ಅದರಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕು. ಶತ್ರು ನಿಗ್ರಹ ವಾರಾಹಿ ಹೋಮ, ಅಘೋರಾಸ್ತ್ರ ಹೋಮ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರ ತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್. ವಿಶೇಷವಾದಂಥ ಮಂತ್ರ. ಈ ಅಘೋರಾಸ್ತ್ರ ಮಂತ್ರದಿಂದ ನಾವು ಅಘೋರಾಸ್ತ್ರ ಹೋಮವನ್ನು ಕಾರ್ತೀಕ ಅಮಾವಾಸ್ಯೆ ದಿವಸ ಭಾನುವಾರ ದಿವಸ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಶತ್ರು ನಿಗ್ರಹ ವಾರಾಹಿ ಹೋಮ ಆಮೇಲೆ ಜೊತೆಗೆ ಆಮೇಲೆ ಈ ಅಘೋರಾಸ್ತ್ರ ಹೋಮ ಇದೆರಡನ್ನೂ ಮಾಡಿ ವಿಶೇಷವಾದಂತಹ ಈ ಜ್ವಾಲಾಮುಖಿ ರತ್ನವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಭೂಮಿಯ ಒಳಗಡೆಯಿಂದ ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಲಾವಾ ರಸ ಹೊರಗೆ ಬರುತ್ತಲ್ಲ, ಅದೇ ಲಾವನೇ ಇದು. ಅದನ್ನು ನಾವು ಒಣಗಿದ ಮೇಲೆ ಅದು ಕಳ್ಳು ಥರ ಆಗುತ್ತಲ್ಲ, ರತ್ನ ಥರ, ಅದನ್ನು ಷಟ್ಕೋಣ 6 ಕೋಣಗಳಾಗಿ ವಿಂಗಡಿಸಿ ಕಟ್ ಮಾಡಿ ಅದನ್ನು $1 ರೆಡಿ ಮಾಡಿಸಿ ಇದನ್ನು ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆ ಪರ್ವಕಾಲದಲ್ಲಿ ಶತ್ರು ನಿಗ್ರಹ ವಾರಾಹಿ ಹೋಮ ಅಘೋರಾಸ್ತ್ರ ಹೋಮ ಒಂದು ಫಿರೋಷಿಯಸ್ ಪವರ್ಫುಲ್ ಆದಂಥ ಒಂದು ಪದಾರ್ಥದ ಒಳಗೆ ನಾವಿನ್ನೂ ಪವರ್ಫುಲ್ ಟೈಮ್ನಲ್ಲಿ ಇನ್ನೊಂದಿಷ್ಟು ಶಕ್ತಿಶಾಲಿ ಶಕ್ತಿಗಳನ್ನು ಇನ್ಫ್ಯೂಸ್ ಮಾಡಿದಾಗ ಇದು ಎಷ್ಟು ಪವರ್ಫುಲ್ ಆಗಬಹುದು. ನಿಮ್ಮ ಶತ್ರುಬಾಧೆ ಮಾಟ ಮಂತ್ರ ಅದೃಷ್ಟ ದೋಷವನ್ನು ಚೆಂದಿ ಉಡಾಯಿಸ್ಬಿಡುವ ಶಕ್ತಿ ಇದಕ್ಕೆ ಬರ್ತದೆ. ಇದನ್ನು ಸ್ವಲ್ಪ ಒಂದು ಕಪ್ಪು ದಾರದ ಹಿಂಗೆ ಧಾರಣೆ ಮಾಡ್ಕೊಂತ ಅಥವಾ ತೋಳಲ್ಲಿ ಬಲಗೈ ಒಳಗಡೆ ಕಟ್ಕೊಂಡ್ರೂ ಆಗುತ್ತೆ, ಯಾರಿಗೂ ಕಾಣಬಾರ್ದು ಅಂತ. ಆದರೆ ಅದನ್ನು ಆಮೇಲೆ ಇನ್ನೊಂದು ಹೇಳಿದಿಲ್ಲ, ಮಣಿಕರ್ಣಿಕಾ ಮಂತ್ರ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಆ ಮಣಿಕರ್ಣಿಕಾ ಮಂತ್ರವನ್ನು, ಆ ಮಂತ್ರವನ್ನು ಒಂದು ವೀಳ್ಯದೆಲೆಯಲ್ಲಿ ಕುಂಕುಮದ ನೀರು ಪೇಸ್ಟ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ. ಇದನ್ನು ಪೆನ್ ಥರ, ಈ ಜ್ವಾಲಾಮುಖಿ ರತ್ನವನ್ನು ಪೆನ್ ಥರ ಬಳಸಿ ಆ ಕುಂಕುಮದನ್ನು ಈ ಪೇಸ್ಟಿಂಗ್ ತಗೊಂಡು ವೀಳ್ಯದೆಲೆ ಮೇಲೆ ಆ ಮಣಿಕರ್ಣಿಕಾ ಮಂತ್ರವನ್ನು ಬರೀಬೇಕು. ಬರೆದು ನೀವು ಅದನ್ನು ದೇವ್ರ ಮನೇಲಿ ಇಟ್ಕೊಂಡು ನಿಮ್ಮ ಸಂಕಲ್ಪ ಪ್ರಾರ್ಥನೆ ಮಾಡ್ಕೊಳ್ಬೇಕು, ನಿನ್ಗೆ ಏನು ಕೆಲಸ ಆಗಬೇಕು ಅಂತ. ಒಂದು 3 ದಿನ ಆದಮೇಲೆ ಅದನ್ನು ತೊಗೊಂಡೋಗಿ ಅರಳಿ ಮರದ ಹತ್ರ ಅದನ್ನು ವೀಳ್ಯದೆಲೆಯನ್ನು ಅಲ್ಲಿ ಇಟ್ಟು ಬರಬೇಕು. ಆ ಮಣಿಕರ್ಣಿಕಾ ಮಂತ್ರವನ್ನು ಪ್ರತಿದಿನ ಜಪ ಮಾಡಬೇಕು ಅಥವಾ ಕೇಳಿಸ್ಕೊಳ್ಬೇಕು. ಅದರಿಂದ ನಿಮ್ಮ ಕಾರ್ಯಸಿದ್ಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದು ಬಹಳ ಪವರ್ಫುಲ್ ಮಣಿಕರ್ಣಿಕಾ ಮಂತ್ರ. ಅದೆಲ್ಲ ವೀಳ್ಯದೆಲೆ ಅದೆಲ್ಲ ಬರೆಯೋಕ್ಕಾಗಲ್ಲ, ಅದೇನೋ ಕೊಡ್ತೀರಾ, ನಾನು ಹಾಕ್ಕೊಂತೀನಿ, ಆ ಮಂತ್ರ ಹೇಳಿ ಕೇಳಿಸ್ಕೊಂತೀನಿ ಅಂದರೆ ಈ ವಿಡಿಯೋ ಎಂಡಲ್ಲಿ ಹೇಳ್ತಿದ್ದೀನಿ. ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಸಾಕು, ಜಸ್ಟ್ ಕೇಳಿಸ್ಕೊಂಡು ಕೂಡ ಒಳ್ಳೆ ಪವರೇ. ಆಮೇಲೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು. ಮಿಥುನ ರಾಶಿಯವರು ಮದುವೆ ಆಗದಿರೋರಿಗೆ ನೋಡಿ, ಯಾವುದು ಗುರುಬಲ ಇಲ್ಲ, ವ್ಯಯದಲ್ಲಿ ಗುರು, ಶುಕ್ರಬಲ ಇಲ್ಲ, ಮದುವೆ ವಿಚಾರಗಳೆಲ್ಲ ಆಗುತ್ತೆ. ಸೊ ಅದರಿಂದ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅನ್ನುವ ದೃಷ್ಟಿಯಿಂದ ಅಟ್ಲೀಸ್ಟ್ ಈ 2024ರಲ್ಲಂತೂ ಆಗಲ್ಲ, 25ರಲ್ಲಾರು ಆಗುವಂತಾಗಲಿ ನಿಮಗೆ. ಯಾಕಂದರೆ 25ರಲ್ಲಿ ನಿಮಗೆ ಗುರುಬಲ ಇಲ್ಲ. ಸೊ ಅದರಿಂದ ಈ ಒಂದು ವಿಚಾರವಾಗಿ ನಾವು ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ಇದ್ದರೆ ಸ್ವಯಂವರ ಪಾರ್ವತಿಯಿಂದ ಆ ಗಂಡ ಹೆಂಡತಿ ಜಗಳವೂ ಸಹ ಕಡಿಮೆ ಆಗಿ ಆತ್ಮೀಯತೆ ಬೆಳೆಯಲಿದೆ. ಅಷ್ಟೇ ಅಲ್ಲ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಇಷ್ಟೆಲ್ಲ ಹೋಮಗಳು ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆ, ಒಂದು ಜ್ವಾಲಾಮುಖಿ ರತ್ನವನ್ನು ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಆದ್ದರಿಂದ ದಯವಿಟ್ಟು ಸ್ಕ್ರೀನಲ್ಲಿ ಕಾಣಿಸ್ತಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ವಿಶೇಷವಾದ ಮಂತ್ರವನ್ನು ಸಹ ಹೇಳ್ತೇನೆ, ವಿಡಿಯೋನ ಎಂಡ್ ತನಕ ನೋಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಂ ಮಣಿಕರ್ಣಿಕೆ ನಮಃ.